ಸಾರಿಗೆ ನೌಕರರಿಗೆ ಈಗ ಸಿಗ್ತಾ ಇರುವ ಸಂಬಳ ಸಾಕಾಗ್ತಾ ಇಲ್ಲ. ಹಾಗಾಗಿ 20% ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಒಟ್ಟು 4 ನಿಗಮಗಳ ಒಂದು ಸಾರಿಗೆ ನೌಕರರು ಈಗ ಸರ್ಕಾರದ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಕಾರಣ ಸಂಬಳ ಜಾಸ್ತಿ ಮಾಡಿ. ಇವತ್ತು ಸಾರಿಗೆ ಸಂಘದ ಮುಖಂಡರ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಸಾರಿಗೆ ಮುಖಂಡರ ಜೊತೆ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಸಭೆಯಲ್ಲಿ ವೇತನ ಹೆಚ್ಚಳ ಸಂಬಂಧ ಸಿಎಂ ಜೊತೆ ಮಾತುಕತೆ ಕೂಡ ಆಡ್ತಾರೆ. 25% ವೇತನ ಹೆಚ್ಚಳಕ್ಕೆ ಈಗ ನೌಕರರು ಪಟ್ಟು ಹಿಡಿದಿದ್ದಾರೆ. ಬೇಡಿಕೆ ಈಡೇರದೇ ಇದ್ರೆ ಬಸ್ ಸಂಚಾರ ಸಂಪೂರ್ಣ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಸರ್ಕಾರ ಕೊಟ್ಟಿದ್ದಾರೆ. ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನು ಸಂಘಟನೆಗಳು ಕೂಡ ಈಗ ನೀಡಿದ್ದಾವೆ. ಹಾಗಾಗಿ ಸರ್ಕಾರಕ್ಕೆ ಒಂಥರ ಬಿಸಿ ತುಪ್ಪ, ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ. ಸಂಘಟನೆಗಳ ಎಚ್ಚರಿಕೆ ಬೆನ್ನಲ್ಲ ಈಗ ಸಿಎಂ ಸಭೆ ಬೇರೆ ಕರೆದಿರೋದ್ರಿಂದ ಏನಾಗ್ಬೋದು? ನೌಕರರ ಸಂಬಳ ಏನಾದರೂ ಜಾಸ್ತಿ ಆಗ್ತದಾ, ಅಥವಾ ಮತ್ತೆ ಸಂಬಳ ಜಾಸ್ತಿ ಆಗಲಿಲ್ಲ ಅಂದರೆ ಮುಷ್ಕರಕ್ಕೆ ಏನಾದರೂ ಮುಂದಾಗ್ತಾರಾ ಅಂತ. ಯಾಕಂದರೆ BMTC, KSRTC ಸೇರಿದಂತೆ ಒಟ್ಟು 4 ನಿಗಮಗಳ ಸಾರಿಗೆ ನೌಕರರು ಈ ಹಿಂದೆಯಿಂದನೂ ಅನೇಕ ಬೇಡಿಕೆಗಳನ್ನು ಇಡ್ತಾನೆ ಇದ್ರು. ಈಗ ಕಳೆದ ಡಿಸೆಂಬರ್ನಲ್ಲೂ ಕೂಡ ಈ ಸಂಬಂಧ ಒಂದು ಸಭೆ ಆಗಿತ್ತು. ಆದರೆ ಆ ಸಭೆ ಆದರೂ ಏನು ಪ್ರಯೋಜನ ಆಗಿಲ್ಲ. ಆ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಸಾರಿಗೆ ನೌಕರರಿಗೆ ತೃಪ್ತಿದಾಯಕವಾದಂತಹ ಚರ್ಚೆ ಆಗಲಿಲ್ಲ. ಹಾಗಾಗಿನೇ ಈಗ ಮತ್ತೆ ನಾವು ಸಭೆ ಕರಿತೀವಿ, ಮತ್ತೆ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ ಅಂತ. ಒಂದು ಕಡೆ ಶಕ್ತಿ ಯೋಜನೆ ಬಂದ ಮೇಲೆ ಈ ಸಾರಿಗೆ ಇಲಾಖೆ ಸಾಕಷ್ಟು ಲಾಸಲ್ಲಿ ನಡೀತಾ ಇದೆ ಅಂತ ಸಹಜವಾಗಿ ಇಲಾಖೆಯ ಸಚಿವರುಗಳು ಆಮೇಲೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ ನೆಟ್ಟಿಗೆ. ಹಾಗಾಗಿ ನಮ್ಮ ಸಂಬಳ ಜಾಸ್ತಿ ಮಾಡಿ, 25% ಜಾಸ್ತಿ ಮಾಡಿ ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ ಸಾರಿಗೆ ನೌಕರರು.